ಹಾಯ್ ಫ್ರೆಂಡ್ಸ್, ನಾ ಮೊನ್ನೆ ಮಮ್ಮಿ ಆಗಬಾರ್ದಂದ್ರೆ ಮಮ್ಮಿ ಆಗಬಾರ್ದಂದ್ರೆ ಏನು ಮಾಡ್ಬೇಕಂತ ಮೊನ್ನೆ ಒಂದು ವಿಡಿಯೋ ಬಿಟ್ಟಿದ್ನಿ. ಅದು ಕೆಲವೊಂದು ಜನ ನನಗೆ ಮೆಸೇಜ್ ಹಾಕತ್ತಿದ್ರಿ, ಯಾವ ಥರ ಮಿಕ್ಸ್ ಮಾಡಿದ್ರಿ, ಯಾಕೆ ದಿನಕ್ಕೊಮ್ಮೆ ಬಿಡೋದು ಅನ್ನೋದು ಹೇಳಿ. ನೀವು ಪೂರ್ತಿ ವಿಡಿಯೋ ನೋಡಿರಿ, ಯಾವ ಥರ ಮಿಕ್ಸ್ ಮಾಡ್ಬೇಕು ಅನ್ನೋದು ನಿಮಗೆ ಗೊತ್ತಾಗತ್ತೆ. ಫುಲ್ ವಿಡಿಯೋ ನೋಡಿರಿ, ನಾ ಯಾವ ಥರ ಮಿಕ್ಸ್ ಮಾಡ್ಬೇಕು ಮತ್ತು ಏನೇನು ಬಿಡ್ಬೇಕು ಅನ್ನೋದು ತೋರಿಸ್ತೀನಿ ಬರ್ರಿ. ಇದು ನೋಡಿರಿ, ಅಪ್ಟೆಕ್ 100 ಲೀಟ್ರಿಗೆ 1 kg. ಇದು PSB, ಇದು 100 ಲೀಟ್ರಿಗೆ 1 kg ಬಿಡೋದ್ರಿ. ಮತ್ತು ಕರಿಬೆಲ್ಲ ಬಿಸಿಗತೈತ್ರಿ, ಇದು ಪುಡಿ ಬೆಲ್ಲ, ಇದು 100 ಲೀಟ್ರಿಗೆ 1 kg ಬಿಡೋದ್ರಿ. ಮತ್ತು ಕಡ್ಲಿ ಹಿಟ್ಟ, ಪ್ಯೂರ್ ಕಡ್ಲಿ ಹಿಟ್ಟ, ಇದು 100 ಲೀಟ್ರಿಗೆ 1 kg. ಯಾವ ಥರ ಮಿಕ್ಸ್ ಮಾಡೋದು ಮತ್ತು 2 ದಿವ್ಸಕ್ಕೆ ಬಿಡೋದು ಹೇಳ್ತೀನಿ ಬರ್ರಿ. ಇದು ಮಿಕ್ಸ್ ಮಾಡಿ ತೋರಿಸ್ತೀನಿ ರೀ ನಿಮ್ಗೆ. ಇದು ನೋಡ್ರಿ, ಟೋಟಲ್ 7 ದಿವಸ ನೆನೆ ಹಾಕ್ಬೇಕ್ರಿ. 7 ದಿವಸ ನೆನೆ ಹಾಕೋದಾಗಣ ನಿಮ್ಗೆ ಹೊಟ್ಟೆ ಮಮ್ಮಿ ಆಗಬಾರ್ದಂದ್ರೆ 60ರಿಂದ 120 ದಿವಸ ಮಟ್ಟ ಬಿಡ್ಬೋದ್ರಿ ನೀವು. ಇದು ನೋಡ್ರಿ, ಒಂದು ಎಕರೆಗೆ 25ರಿಂದ 30 ಲೀಟರ್ ಬಿಡುದ್ರಿ. ಇದು ಮಮ್ಮಿ ಬಿಟ್ಟೆ ಅಂದ್ರೆ 8ರಿಂದ 10 ದಿವಸ ಗ್ಯಾಪ್ನ್ಯಾಗ ಮತ್ತು ಇನ್ನೊಂದು ಸಲ ಬಿಡುದ್ರಿ. ಟೋಟಲ್ ನೋಡ್ರಿ, ಇದು 5ರಿಂದ 6 ಸಲ ಬಿಡುದ್ರಿ ಒಂದು ಎಕರೆಗೆ. ಮಮ್ಮಿ ಪ್ರಾಬ್ಲಮ್ ಜಾಸ್ತಿ ಇತ್ತಂದ್ರೆ ನೀವು ಮತ್ತೆ ಜಾಸ್ತಿ ಬಿಟ್ರೆ ನಡೀತೈತ್ರಿ. ಬಿಡ್ರಿ, ಇದು ಚಲೋ ರಿಸಲ್ಟ್ ಐತಿ. ಮಮ್ಮಿ ಸಂಬಂಧ ಚಲೋ ರಿಸಲ್ಟ್ ಐತ್ರಿ. ಇದ್ರಾಗ ಒಟ್ಟು ಬಿಡೋ ಟೈಮ್ನಾಗ ಕೆಮಿಕಲ್ ಏನು ಮಿಕ್ಸ್ ಮಾಡಿ ಬಿಡಬೇಡ್ರಿ. ಯಾಕಂದ್ರೆ ಇದ್ರಾಗ ಬ್ಯಾಕ್ಟೀರಿಯಾ ತಯಾರಾಗ್ತಾವ್ರೆ. ಅದರದಿಂದ ಕೆಮಿಕಲ್ ಏನು ಮಿಕ್ಸ್ ಮಾಡಿ ಬಿಡಬೇಡ್ರಿ. ಇದು ಒಟ್ಟು ಸಿಂಗಲ್ಲೇ ಬಿಡೋದಾದ್ರೂ. ಇದು ನೋಡ್ರಿ, ನೀವು ಎಷ್ಟು ಬೇಕಾದ ದಿವ್ಸ ಇಡ್ರಿ, 1 ವರ್ಷ ಇಟ್ಟರು ನಡಿ, ಏನಾಗಲ್ರಿ. ಇದಕ್ಕೆ ಬಿಡ್ರಿ, ನೀವು ಬ್ಯಾಸಿ ಟೈಮ್ನಾಗ ಬಿಟ್ಟರು ನಡೀತಿ. ಇದೇನು 12 ತಿಂಗಳು ಯಾವ ಬೇಕಾದ ಬಿಟ್ಟರು ನಡೀತ್ರಿ. ನಿಮ್ಗೆ ಒಟ್ಟು ಮಮ್ಮಿ ಪೂರ್ತಿಯಾಗಿ ಬೇಕಂದ್ರೆ 60 ದಿವ್ಸ ಹಿಡ್ಕೊಂಡು 120 ದಿವಸ ತನಕ ಬಿಡ್ರಿ. ಇದು ಸಾವಯವ ಆರ್ಗ್ಯಾನಿಕ್ ಐತ್ರಿ. ಇದು ಸಾವಯವ ಗೊಬ್ಬರ ಅಂದ್ರೆ ಆರ್ಗ್ಯಾನಿಕ್ ಐತ್ರಿ. ಇದು ಇದ್ರಾಗ ಒಟ್ಟು ಕೆಮಿಕಲ್ ಒಟ್ಟು ಮಿಕ್ಸ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಬಿಡೋದಾದ್ರೆ ಸಿಂಗಲ್ ಸಪ್ರೇಟ್ ಅಷ್ಟೇ ಬಿಡ್ರಿ. ಮತ್ತು ಇಂಥ ಇನ್ಫಾರ್ಮೇಷನ್ ತೊಗೊಂಡು ಬರ್ತಂದ್ರೆ ನಿಮ್ಗೆ ಏನ್ರಿ ಮತ್ತೆ ಕೇಳೋದಿತ್ತಂದ್ರೆ ಕಮೆಂಟ್ ಬಾಕ್ಸ್ನಾಗ ಕೇಳ್ರಿ. ಸಬ್ಸ್ಕ್ರೈಬ್ ಮಾಡಿ.